ಮೊನ್ನೆ ರಾಮಲಿಂಗಾರೆಡ್ಡಿ ಹೇಳ್ತಾರೆ ಅಲ್ಲೆಲ್ಲ ಮಾಮೂಲಿ, ಮಂಗಳೂರಲ್ಲಿ ಮಾಮೂಲಿ, ಅವರು ಇವರನ್ನು ಕೊಲ್ತಾರೆ, ಇವರು ಅವರನ್ನು ಕೊಲ್ತಾರೆ, ಇದೆಲ್ಲ ಆಗ್ತಾ ಇರತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ 40 ವರ್ಷದ ನಿಮ್ಮ ಅನುಭವದಲ್ಲಿ ನೀವು ಹೇಳಬೇಕು, ಕರಾವಳಿಯಲ್ಲಿ ಈ ರೀತಿಯ ವಾತಾವರಣ, ಈ ರೀತಿಯ ಒಂದು ಸಂದಿಗ್ಧವಾದ ವಾತಾವರಣ, ಈ ರೀತಿಯ ಕೋಮ ದ್ವೇಷದ ವಾತಾವರಣ ಹುಟ್ಟಿದ್ದು ಯಾವಾಗ ಅಂತವ್ರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಯಾವಾಗ ಇಲ್ಲಿಯ ಯುವಕರು ಕೊಲ್ಲಿ ದೇಶಗಳಿಗೆ ವಲಸೆ ಹೋಗ್ತಾರೆ, ಅಲ್ಲಿ ಉದ್ಯೋಗವನ್ನು ಮಾಡ್ತಾರೆ, ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಮುಸಲ್ಮಾನರ ಪರಿಚಯ ಆಗತ್ತೆ, ಒಂದು ಪಾನ್ ಇಸ್ಲಾಮಿಕ್ ಮೆಂಟಾಲಿಟಿಯಲ್ಲಿ ಬೆಳೆಯುತ್ತೆ. ಆ ನಂತರ ಅಲ್ಲಿಂದ ಬಂದಂತಹ ಪೆಟ್ರೋ ಡಾಲರ್ಗಳು, ಅಲ್ಲಿಂದ ಬಂದಂತಹ ವಹಾಬಿ ಚಿಂತನೆಗಳು, ಸಲಫಿ ಚಿಂತನೆಗಳು, ಇದೆಲ್ಲವೂ ಕೂಡ ಕರಾವಳಿಯ ಆ ಮುಸಲ್ಮಾನ ಯುವಕರನ್ನ ಕಟ್ಟರವಾದದ ಕಡೆಗೆ ಕೊಂಡು ಹೋಯಿತು. ಅದರ ಪರಿಣಾಮವಾಗಿ ಮೊದಲ 68ರಲ್ಲಿ ಕುದ್ರೋಳಿ ಭಾಗದಲ್ಲಿ ಗಲಭೆ ಆರಂಭ ಆಗುತ್ತೆ. 10 ವರ್ಷ ಬಿಟ್ಟು 78ರಲ್ಲಿ ಇಂದಿರಾ ಗಾಂಧಿ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಬಂದರ್ನಲ್ಲಿ ಗಲಾಟೆ ಆರಂಭ ಆಗುತ್ತೆ, ಸುರತ್ಕಲ್ನಲ್ಲಿ ಗಲಾಟೆ, ಎಲ್ಲ ಕಡೆಗಳಲ್ಲಿ ವ್ಯವಸ್ಥಿತವಾಗಿ ಈ ರೀತಿಯ ಕೋಮು ಗಲಭೆಗಳನ್ನು ಮಾಡುವ ಮೂಲಕ ಹಿಂದೂ ಸಮಾಜವನ್ನ ಕೆಣಕುವಂತಹ ಕೆಲಸವನ್ನ ಮಾಡಿದ್ರು. ಇದರ ಪರಿಣಾಮವಾಗಿ ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ವ್ಯಾಪಕವಾದಂತಹ ಜನಬೆಂಬಲ ಸಿಕ್ಕಿತು. ಸಮಾಜ ತಮ್ಮ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳನ್ನು ಕಟ್ಟಿ ಬೆಳೆಸಿದ್ರು.